ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸಿನಿಮಾ ಲವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಕಾಂತಾರ ಚಾಪ್ಟರ್ 1 ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೀನಿ. ಸಿನಿಮಾ ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೂವಿ ರಿವ್ಯೂಸ್ ಅಂಡ್ ನ್ಯೂಸ್ ಅಪ್ಡೇಟ್ಸ್ ಆಗಿ ಈ ಚಾನಲ್ ನೀವು ದಯವಿಟ್ಟು ಫಾಲೋ ಅಪ್ನ ಮಾಡಬಹುದು. ಅಂಡ್ ಮೈನ್ ಥಿಂಗ್ ಕಾಂತಾರ ಬಗ್ಗೆ ಮಾತಾಡ್ತಿದ್ರಿ. ಮೈನ್ ಥಿಂಗ್ ನೆನ್ನೆ ನಾವು ಸಿನಿಮಾ ನೋಡಿದೆ, ಪ್ರೀಮಿಯರ್ ಶೋ ನೋಡಿದೆ. ಅಲ್ಲೇ ರಿಷಬ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಸರ್, ರುಕ್ಮಿಣಿ ಅಂತ ಎಲ್ಲಾ ಕಲಾವಿದರು ಕೂಡ ಇದ್ರು. ಬಹಳ ಖುಷಿ ಆಯ್ತು. ಈಗ ನನ್ನ ರಿವ್ಯೂನ ಕೂಡ ಮಾಡ್ತಾ ಇದ್ದೀನಿ. ಸಿನಿಮಾ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಕೊಡ್ತೀನಿ. ಒಂದು ವರ್ಡ್ ಹೇಳ್ಬೇಕಾದ್ರೆ ಒಂದು ಅಲ್ಟಿಮೇಟ್ ಅಂತ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ ಆಕ್ಷನ್ ಕಮ್ ಥ್ರಿಲ್ಲರ್ ಸಿನಿಮಾನ, ಅದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ರೆಡಿ ನಿಮ್ಗೆ ಸಿನಿಮಾ ಹೇಗಿದೆ ಅನ್ನೋದು ನಿಮ್ಗೆ ಆಲ್ರೆಡಿ ಟಿಕೆಟ್ ಬುಕಿಂಗ್ ಆಗೋದ್ರಲ್ಲಿ ನಿಮ್ಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಯಾಕೆ ಅಂದ್ರೆ ಲಾಸ್ಟ್ 3 to 4 days ನಾನು ಬುಕ್ ಮೈ ಶೋನ ನೋಡ್ತಾ ಬರ್ತಾ ಇದ್ದೀನಿ. ಯಾವ ರೀತಿ ಫಿಲಪ್ ಆಗ್ತಾ ಇದೆ ಏನು ಆಯ್ತಾ ಅಂತ. ಚೆನ್ನಾಗಿ ಫಿಲಪ್ ಆಗ್ತಾ ಇತ್ತು, ಬಟ್ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಸ್ಲೋ ಡೌನ್ ಆಗಿತ್ತು. ಏನಕ್ಕೆ ಕಾರಣ? ಮೋಸ್ಟ್ಲಿ ರಿವ್ಯೂ ನೋಡ್ತಾ ಇರ್ಬೋದು, ಅಥವಾ ಕೆಲವರು ಹಬ್ಬ ಸಮಯದಲ್ಲಿ ಬಿಸಿ ಇರ್ಬೋದು ಅಂತ ಯೋಚನೆ ಮಾಡಿದೆ. ಬಟ್ ನೆನ್ನೆ ಪ್ರೀಮಿಯರ್ ಶೋ ಆಯಿತು, ನೆನ್ನೆ ರಿವ್ಯೂ ಕೂಡ ಬಂತು. ರಿವ್ಯೂ ಬಂದ ತಕ್ಷಣ ಅಂತೂ ಬೂಮ್ ಅನ್ಬೋದು. ಓಪನ್ ಮಾಡಿ ನೋಡ್ತೀನಿ, ಸಾಕಷ್ಟು ಥಿಯೇಟರ್ಗಳನ್ನ ನೋಡ್ತಾ ಇದ್ದೆ. ಎಲ್ಲೆಲ್ಲಿ ಖಾಲಿ ಇತ್ತು, ಪರವಾಗಿಲ್ಲ ಖಾಲಿ ಇತ್ತು ಅಂತ ಹೇಳಿ ನಾನು ಏನ್ ಪ್ಲಾನ್ ಮಾಡಿದ್ದೆ ಅಂದ್ರೆ, ಪ್ರೀಮಿಯರ್ ಶೋಗೆ ಹೋದೆ. ಅಲ್ಲಿ ನೆನ್ನೆ ಬೇಡ, ಇವತ್ತು ಅಂದ್ರೆ ಇಂದು ಸಂಜೆ ನೈಟ್ ಶೋ ಹೋಗೋಣ ಅಂತ ಹೇಳಿ ನಾನು ಪ್ಲಾನ್ ಮಾಡಿದ್ದೆ. ಬಟ್ ತೆಗೆದು ನೋಡ್ತೀನಿ, 1 ಅವರ್ಗೆ 70K 80K 1 lakh ಪ್ಲಸ್ ಟಿಕೆಟ್ ಬಂದ್ಬಿಟ್ಟು ಸೋಲ್ಡ್ ಔಟ್ ಆಗಿದೆ. ಬಿಕಾಸ್ ನೋಡೋದಾದ್ರೆ ಕೆಲವರು ಆಡಿಯನ್ಸ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ, ಏನ್ ನೋಡೋಣ ಹೆಂಗಿದೆ ರಿವ್ಯೂಸ್ ನೋಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬೂಮ್ ಆಗಿದೆ ಹೇಳ್ಬೋದು, ಮಾತೇ ಇಲ್ಲ. ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಯಾವ ರೀತಿ ಇದೆ ಅಂತ. ವಂಡರ್ಫುಲ್ ಆಗಿದೆ ಹೇಳ್ತೀನಿ. ಮತ್ತೆ ಸಿನಿಮಾಗೆ ಬಗ್ಗೆ ಮಾತಾಡ್ತೀನಿ. ಆಲ್ರೆಡಿ ಗೊತ್ತಿರುತ್ತೆ, ಚಾಪ್ಟರ್ 1 ಬಂದ್ಬಿಟ್ಟು ಕಾಂತಾರ ಸಿನಿಮಾ ರಿಲೀಸ್ ಆಗಿ ಬಿಗ್ ಹಿಟ್ ಆಯಿತು. ಅದನ್ನ ಪ್ರೀಕ್ವೆಲ್ ಆಗಿ ಇದು ಬಂದ್ಬಿಟ್ಟು ಕಾಂತಾರ ಚಾಪ್ಟರ್ 1 ಅಂತ ಹೇಳಿ ಕೂಡ ಮಾಡಿದ್ರು. ರಿಷಬ್ ಶೆಟ್ಟಿ ಅವರು ಘೋಷಣೆ ಕೂಡ ಮಾಡಿ ಸಿನಿಮಾ ಕೂಡ ಬಂದಿದೆ. ಟ್ರೈಲರ್ ನೋಡಿದ್ರು, ಟ್ರೈಲರ್ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಬಟ್ ಟ್ರೈಲರ್ ಸಿನಿಮಾಗೂ ಬಹಳ ಡಿಫ್ರೆನ್ಸ್ ಇದೆ. ನೀವು ಟ್ರೈಲರ್ ಅಲ್ಲಿ ಎಲ್ಲ ಕೂಡ ಇನ್ಕ್ಲೂಡ್ ಕೂಡ ಮಾಡಿಲ್ಲ. ನಾನು ಅನ್ಕೊಂಡೆ ಟ್ರೈಲರ್ ಏನೋ ಸಿಂಪಲ್ ಆಗಿದೆ, ಹೆಂಗಿದೆ, ಜಾಸ್ತಿ ಏನು ಇಲ್ವಲ್ಲ ಅಂತ. ಮೇನ್ ಸೀನ್ಗಳನ್ನ ಯಾವುದು ಕೂಡ ಟ್ರೈಲರ್ ಅಲ್ಲಿ ಹಾಕಿಲ್ಲ. ಅದನ್ನ ನೀವು ದಯವಿಟ್ಟು ಸಿನಿಮಾದಲ್ಲೇ ಹೋಗಿ ನೋಡ್ಬೋದು. ಥಿಯೇಟರ್ ನಲ್ಲೇ ಹೋಗಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಇಷ್ಟಪಡ್ತೀನಿ. ಅಂಡ್ ಮೇನ್ ಥಿಂಗು ಮಾತಾಡೋದು ಬಂದ್ಬಿಟ್ಟು BGM, ಕೊರಿಯೋಗ್ರಫಿ ಆಗಿರ್ಬೋದು, ಅದೆಲ್ಲ ಈ ಲೆವೆಲ್ ಆಗಿದೆ. ನಂಗೆ ಬಹಳ ಇಷ್ಟ ಆಯ್ತು. ಅರ್ಜುನ್ ಬಿ ಲೋಕನಾಥ್ ಅವರ BGM ಕ್ರೇಜಿ ಆಗಿ ಮೂಡ್ಬಂದಿದೆ. ಅಂಡ್ ಮೇಕಿಂಗು ಎಲ್ಲ ಪ್ರೊಡಕ್ಷನ್ ವ್ಯಾಲ್ಯೂ ನಿಮಗೆ ಕಣ್ಣು ಮುಂದೆ ಕಾಣ್ಬಿಡುತ್ತೆ. 125 ಕೋಟಿ ಬಜೆಟ್ ನಲ್ಲಿ ಯಾವ ರೀತಿ ಪ್ರೊಡಕ್ಷನ್ ಹಾಕ್ಬೋದು ಅನ್ನೋದನ್ನ ಕಣ್ಣು ಮುಂದೆ ತೋರಿಸಿದ್ದಾರೆ. ಒಂಬಾಳೆ ವಿಜಯ್ ಕಿರಣ್ ಸರ್ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ಬೋದು. ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ, ಮೇಕಿಂಗ್ ಬಂದ್ಬಿಟ್ಟು ಕಣ್ಣು ಬಂದ್ಬಿಟ್ಟು ಲೈಕ್ ನಾವು ಸಿನಿಮಾ ನೋಡ್ತಾ ಇರ್ತೀವಿ, ಆ ಫೀಲ್ ಆಗುತ್ತೆ ಯಾವ ರೇಂಜ್ ಇದೆ ಅವರು ಮೇಕಿಂಗ್ ಅಂತ. ಬಹಳ ವರ್ತ್ ಇಷ್ಟಪಡ್ತೀನಿ. ಮೇಕಿಂಗ್ ನಂಗೆ ಬಹಳ ಇಷ್ಟ ಆಯ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ರೇಜಿ ಆಗಿದೆ. ಮತ್ತೆ ಮೇನ್ ಆಕ್ಷನ್ ಹೇಳ್ಬೋದು. ನಾನು ಆಕ್ಷನ್ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ, ಈ ರೇಂಜ್ ಆಕ್ಷನ್ಗಳು ಫೈಟ್ ಗಳನ್ನ ಇಡ್ತಾರೆ ಅಂತ. ಡಿಫ್ರೆಂಟ್ ಆಗಿ ಸಖತ್ತಾಗಿ ಕೂಡ ಮಾಡಿದ್ದಾರೆ. ಯಾವ ಬೇರೆ ಸಿನಿಮಾ ಕೂಡ ನಮ್ಮ ಕನ್ನಡ ಸಿನಿಮಾ ಕಮ್ಮಿ ಇಲ್ಲ. 1000 crores ಫಿಕ್ಸ್ ಆಗಿ 1000 crores ಆರಾಮಾಗಿ ಆಗ್ಬೋದು ಅಂತ ನಾನು ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಆ ರೇಂಜ್ಗೆ ಮಾಡಿದ್ದಾರೆ. ಬಿಕಾಸ್ ಏನಂದ್ರೆ ಮೇಕಿಂಗ್ ಫೈಟ್ ಸೀನ್ಗಳ ಬಗ್ಗೆ ಕಥೆ ಕೂಡ ಸಾಕಾಗಿದೆ. ನಿಮಗೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡ್ಬೋದು. ಪ್ರೀ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಅದಂತೂ ಹೈ ಲೆವೆಲ್ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಬೇರೆ ಲೆವೆಲ್ ಐತೆ. ಸೆಕೆಂಡ್ ಹಾಫ್ ಅಲ್ಲಿ ಥಿಯೇಟರ್ ಜನ ಎಲ್ಲ ಗೂಸ್ ಬಂಬ್ ಆಗಿ ಎಲ್ಲ ಕೂಡ ಹೂ ಅಂತ ಕಿಚ್ಚಾಡೋ ಸ್ಥಿತಿ ಕೂಡ ಬಂದ್ರು. ಕೆಲವರು ಕೂಡ ಕೈ ಮುಗಿತಾ ಇದ್ರು. ಆ ರೀತಿ ದರ್ಶನ, ಆ ದೈವ ದರ್ಶನ ಕೂಡ ಮಾಡಿರೋದು ನಿಮ್ಗೆ ಗೊತ್ತೇ ಇದೆ. ರಿಷಬ್ ಶೆಟ್ಟಿ ಅವರು ಹೇಳಿದ್ರು 3 ವರ್ಷದಿಂದ ಕಷ್ಟಪಟ್ಟಿದ್ದೀವಿ, ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ, 1 ನಿಮಿಷ ಟೈಮ್ ಕೂಡ ನಮ್ಮ ಫ್ಯಾಮಿಲಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಯಾಕೆ ಅಂತ ಅನ್ನೋದು ನಮ್ಮ ಸಿನಿಮಾ ನೋಡಿದಾಗ ಗೊತ್ತಾಯ್ತು. ಆ ರೀತಿ ಕಷ್ಟಪಟ್ಟು ಕೂಡ ಮಾಡಿದ್ದಾರೆ. ಅವರು ನೇಲ್ ಮಾಡಿದಾರೆ ಅಂತ ಹೇಳ್ಬೋದು. ಕಲಾವಿದ ಅಂದ್ರೆ ಕಲಾವಿದ, ಡೈರೆಕ್ಷನ್ ಕೂಡ ಮಾಡಿ, ಆಕ್ಟಿಂಗ್ ಕೂಡ ಮಾಡಿ, ಈ ರೀತಿ ಚೆನ್ನಾಗೆಲ್ಲ ಮಾಡಿ, ಈ ರೀತಿ ಆಕ್ಟಿಂಗ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಈ ಲೆವೆಲ್ ಆಗಿದೆ. ಇನ್ನು ಮೈನ್ ಥಿಂಗ್, ರಿಷಬ್ ಶೆಟ್ಟಿ ಅವರು ಕಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಾಗ ಆಸ್ಕರ್ ಅವಾರ್ಡ್ ಕೊಟ್ಟರು ಕೂಡ ಕಡಿಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ರೇಂಜ್ ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ನೀವು ನೋಡ್ಬೋದು. ಹೈ ಲೆವೆಲ್ ಆಕ್ಟಿಂಗು. ನಂತರ ರುಕ್ಮಿಣಿ ಅಂತೂ ಬೇರೆ ಲೆವೆಲ್ ಮಾಡಿದ್ದಾರೆ. ಒಂದು ಒಳ್ಳೆ ಪಾತ್ರ ಇರುತ್ತೆ. ಆ ಫಸ್ಟ್ ಹಾಫ್ ಪಾತ್ರ ಸೆಕೆಂಡ್ ಹಾಫ್ ಅಲ್ಲಿರೋ ಪಾತ್ರಕ್ಕೂ ವಿಭಿನ್ನ ಇರುತ್ತೆ. ನಂಗೆ ಟ್ವಿಸ್ಟ್ ಅನ್ಸ್ಬಿಡ್ತು, ಅವರು ಫಸ್ಟ್ ಹಾಫ್ ಅಲ್ಲಿ ನೋಡೋರು ಹಿಂಗೆ ಸೆಕೆಂಡ್ ಹಾಫ್ ನೋಡೋದಿದ್ದೀನಿ ಅಂತ. ಆ ಗುಟ್ಟನ್ನ ನಾನು ಬಿಟ್ಕೊಡಲ್ಲ, ನೀವು ಹೋಗಿ ಸಿನಿಮಾದಲ್ಲಿ ಆ ಗುಟ್ಟ ನೋಡ್ಕೊಳ್ಳಿ. ಇನ್ನ ಮೇನ್ ಥಿಂಗು, ರಾಜ್ರ ಪಾತ್ರ ಆಗಿರೋ ಜಯರಾಮ್ ಅವರಾಗಿರ್ಬೋದು, ಅಂಡ್ ಪ್ರಕಾಶ್ ತುಳನಾಡ್ ಅವರ ಕಾಮಿಡಿ ಆಗಿರ್ಬೋದು, ಎಲ್ಲ ಸಖತ್ತಾಗಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಪ್ರಮೋದ್ ಶೆಟ್ಟರ್ ಅವರ ಕಾಮಿಡಿ ಆಗಿರ್ಬೋದು, ಆ ಸೀನ್ ಕೂಡ ವರ್ಕೌಟ್ ಆಗಿದೆ. ಆಕ್ಷನ್ ಸೀನ್ಗಳಂತೂ ಬೇರೆ ಲೆವೆಲ್, ನಂಗೆ ಬಹಳ ಇಷ್ಟ ಆಗಿದೆ ಗುರು ಆಕ್ಷನ್ ಸೀನ್ಗಳು. ಬಿಫೋರ್ ಇಂಟ್ರೋ ಬರುತ್ತಲ್ಲ ಆಕ್ಷನ್ ಸೀನ್ ಕ್ರೇಜಿ ಆಗಿದೆ. ಒಂಥರ ಯುದ್ಧ ವಾರ್ಗಳು ಕೂಡ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಸಿಂಪಲ್ ಆಗಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಸತ್ಯತ್ ಕೂಡ ಮಾಡಿದ್ದಾರೆ. ಇನ್ನ ಆ ಕಾಂತಾರ ಸ್ಥಳ, ಆ ಊದೋಟ ಅನ್ನೋ ಕಾನ್ಸೆಪ್ಟ್ ಕೂಡ ಸಖತ್ತಾಗಿ ಇಷ್ಟ ಆಗಿದೆ. ಆ ದೈವ ಕೂಡ ಬರೋದು, ಆ ದೈವದ ವಿಭಿನ್ನ ರೂಪಗಳು ನೀವು ಹೇಳ್ಬಾರ್ದು, ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೋದು. ಆ ಪಾರ್ಟ್ ಅಂತ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ.
ಆ ತುಡದಲ್ಲಿ 3 ವಿಭಿನ್ನ ಪಾತ್ರಗಳು ಲೈಕ್ 1 2 3 3 ಪರ್ಸನ್ಸ್ ಮಧ್ಯೆ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಆ ಕಾನ್ಸೆಪ್ಟ್ ಚೆನ್ನಾಗಿ ಇಷ್ಟ ಆಗಿದೆ. ಬ್ರಹ್ಮ ರಾಕ್ಷಸ ಇರೋದು, ಆ ಸ್ಪಾಟು, ಆ ಕಾಡು, ಆ ಮೇಕಿಂಗ್ ಆಗಿರ್ಬೋದು, ಇವರು ಕೊಡೋ ರೋದನೆಗಳು, ರಾಜರು ಅಟ್ಯಾಕ್ ಮಾಡೋದು, ಇವರು ಹೇಗೆ ಅದನ್ನ ಕಾಪಾಡ್ತಾರೆ, ಏನಾಗುತ್ತೆ, ಎಕ್ಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಅಂತ ಬೇರೆ ಲೆವೆಲ್ಲು. ಸೃಷ್ಟಿಯ ಮೂಲಕ ಹೆಣ್ಣು, ಈ ಹೆಣ್ಣನ್ನು ಕೂಡ ಏನು ಮಾಡಕ್ಕಾಗಲ್ಲ ಅಂತ ಹೇಳೋದು, ಆ ಸಮಯದಲ್ಲಿ ನಡೆಯುವ ಬೆಳವಣಿಗೆ ಆಗಿರ್ಬೋದು, ಎಲ್ಲ ನೇಲ್ ಇಟ್ ಹೇಳಕ್ ಇಷ್ಟಪಡ್ತೀನಿ. ಸಾಕತ್ತಾಗಿದೆ. ಫಸ್ಟ್ ಹಾಫು ಚೆನ್ನಾಗಿ ನೀಟಾಗಿ ಬಿಲ್ಡ್ ಆಗುತ್ತೆ ಕತೆ ಏನು ಆಯ್ತಾ ಅಂತ ಹೇಳಿ. ನಂತರ ಸೆಕೆಂಡ್ ಹಾಫ್ ಮೇನ್ ಕಾನ್ಫ್ಲಿಕ್ಟ್ ಕೂಡ ಶುರು ಆಗುತ್ತೆ. ಯಾವ ರೀತಿ ನಂಬಿಸಿ ಮೋಸ ಮಾಡೋದು, ಆ ಕಾನ್ಸೆಪ್ಟ್ ಇಷ್ಟ ಆಗಿದೆ. ಇಲ್ಲಿ ಮೇನ್ ಥಿಂಗ್ ಕದಂಬರ ಡೈನಾಸ್ಟಿ, ನಂಗೆ ಇಷ್ಟ ಆಗಿದ್ದು ಕದಂಬರು ಅವ್ರ ಡೈನಾಸ್ಟಿಗಳು ಈ ಹಿಂದೆ ಆಗಿತ್ತು, ಮತ್ತೆ ಈ ಹಿಂದೆ ಯಾವ ರೀತಿ ಬೆಳೀತಾ ಇದ್ರು, ವ್ಯಾಪಾರ ಯಾವ ರೀತಿ ಮಾಡ್ತಾ ಇದ್ರು, ವ್ಯಾಪಾರನ ಫಾರಿನರ್ಸ್ ಹೇಗೆ ಬೈ ಮಾಡ್ತಾ ಇದ್ರು ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆ ರಾಜರ ಮನೆ ತರ ಹೇಗಿರುತ್ತೆ, ಆ ಕಾನ್ಸೆಪ್ಟ್ ಆಗಿರ್ಬೋದು, ಆ ಫೈಟ್ ಸೀನ್ಸ್ ಆಗಿರ್ಬೋದಲ್ಲ ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ನಾನು ದೈವದ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ನೈಲ್ ಇಟ್ ಅಂತ ಇಷ್ಟಪಡ್ತೀನಿ. ಸೆಕೆಂಡ್ ಹಾಫ್ ಅಲ್ಲಿ ಮೇನ್ ಕಾನ್ಫ್ಲಿಕ್ಟ್ ಬಂದ್ಬಿಟ್ಟು ರಿಷಬ್ ಶೆಟ್ಟಿ ಅವರು ಅವರ ಪಾತ್ರಗಳನ್ನ ಅರ್ಧ ಮುಖ್ಯ ಅಂತ ಇಷ್ಟಪಡ್ತೀನಿ. ಬೇರೆ ಲೆವೆಲ್ ಆಕ್ಟಿಂಗು, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಎಲ್ಲ ನೋಡಿ ನಾನು ಥಿಯೇಟರ್ ಇಂದ ಎಕ್ಸಿಟ್ ಆಗಿ ಬರೋ ಸಮಯದಲ್ಲಿ ಕಿಚ್ಚಾಡ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರು ಬಂದ್ರು ಕೂಡ, ರಿಷಬ್ ಶೆಟ್ಟಿ ಅವರು ಕರೆಕ್ಟಾಗಿ ಎಕ್ಸಿಟ್ ಆದ್ರು, ಜನ ಎಲ್ಲ ಕಡೆ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಎಲ್ಲ ಕಿಚ್ಚಾಡ್ತಾ ಇದ್ದಾರೆ. ಅದು ಆಟೋಮೆಟಿಕ್ ಆಗಿ ನಂಗೂ ಏನಾಗುತ್ತೆ ಗೊತ್ತಿಲ್ಲ, ಒಂಥರ ರಿಷಬ್ ಶೆಟ್ಟಿಗೆ ಜೈ ಅಂತ ಹೇಳಿ ನನ್ನ ಬಾಯಿಗೆ ಬರ್ತಾ ಇದೆ. ಆ ರೀತಿ ಆ ಸಿನಿಮಾನ ನೋಡಿ, ಅವ್ರ ಆಕ್ಟಿಂಗ್ ನೋಡಿ ಆ ರೀತಿ ಫಿದಾ ಆಗಿದ್ದಾರೆ ಜನ. ಯೋಚನೆ ಮಾಡ್ಬೋದು ನೀವು. ಅಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಅವ್ರ ಪಾಪ ಕಿಚ್ಚಾಡ್ತಾ ಇದ್ರು, ಸಾರ್ ಪ್ಲೀಸ್ 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 ಅಂತ. ಅಲ್ಲಿ ರಶ್ ಆಗಿತ್ತು, ಆ ನಿಟ್ಟಿನಲ್ಲಿ ಬೈದ್ಬಿಟ್ಟು ಕಳಿಸಿದ್ರು. ಆ ರೀತಿ ಜನ ಯಾವ ರೀತಿ ಅಂದ್ರೆ, ಒಂದೊಳ್ಳೆ ಕಲಾವಿದ್ರು, ಒಂದೊಳ್ಳೆ ಕತೆ, ಒಂದೊಳ್ಳೆ ಸಿನಿಮಾನ ಮಾಡಿದ್ರೆ ಜನ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದು ನಿನ್ನೆ ಗೊತ್ತಾಯ್ತು. ಇಷ್ಟೆಲ್ಲ ಹೇಳಿದ್ದೀನಿ. ಬೇರೆ ಲೆವೆಲ್ ಅಲ್ಲಿ ಇದೆ ಸಿನಿಮಾ, ನನಗೆ ಅಂದುಕೊಂಡಷ್ಟಿಲ್ಲ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಂತೂ ಹೈ ಲೆವೆಲ್ ಆಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಮೇನ್ ಥಿಂಗ್ ಎಂಡ್ ಟೈಮಲ್ಲಿ ಟ್ವಿಸ್ಟ್ ಟರ್ನ್ ಕೂಡ ಬರ್ತವೆ, ಅದನ್ನು ಕೂಡ ನೋಡ್ಬೋದು. ಫಸ್ಟ್ ಹಾಫ್ ಅಲ್ಲಿ ಕೂಡ ನಿಮಗೆ ಚೆನ್ನಾಗಿ ಕತೆ ಬಿಲ್ಡ್ ಆಗುತ್ತೆ, ಯೂನಿವರ್ಸ್ ಬಿಲ್ಡ್ ಆಗುತ್ತೆ. ಅಂಡ್ ಮೇನ್ ಥಿಂಗ್ ಫುಲ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಗೊತ್ತಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ. ಅದನ್ನ ನೀವು ಸಿನಿಮಾದಲ್ಲೇ ಹೋಗಿ ನೋಡ್ಬೋದು. ಒಟ್ಟಾರೆ ಇದು ನನ್ನ ಅಭಿಪ್ರಾಯ. ನಂಗೆ ಅದು ಸಿನಿಮಾ ಬಹಳ ಇಷ್ಟ ಆಯ್ತು. ಮೇಕಿಂಗ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಕತೆ, ಸ್ಟೋರಿ ಬಿಲ್ಡಿಂಗು, ಆ ದೈವ ರೂಪ ಆಗಿರ್ಬೋದು, ಆ ಕಾನ್ಫ್ಲಿಕ್ಟ್ಸ್, ಡೈನಸ್ಟಿ, ಮಾಟ ಮಂತ್ರ ಕಾನ್ಸೆಪ್ಟ್, ದೈವ ಕಾನ್ಸೆಪ್ಟ್ ಕೂಡ ಎಲ್ಲ ಕೂಡ ನನಗೆ ಬಹಳ ಇಷ್ಟ ಆಯ್ತು. ಒಂದು ಒಳ್ಳೆ ಹೆಮ್ಮೆಯ ಸಿನಿಮಾ, ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಯಾವ ಭಾಷೆ ಕೂಡ ಕಮ್ಮಿ ಇಲ್ಲ. ಆಲ್ರೆಡಿ ನೀವು ನೋಡಿದ್ದೀರಾ, ತೆಲುಗು, ತಮಿಳ್ ಆಡಿಯನ್ಸ್ ಎಲ್ಲ ಸಾಕಷ್ಟು ಇಷ್ಟಪಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಕೂಡ ಅಂದ್ರೆ ಬೆಂಬಲ ಕೊಡ್ತಾ ಇದ್ದಾರೆ. ತೆಲುಗು ಆಡಿಯನ್ಸ್ ಆಗಿರ್ಬೋದು, ತಮಿಳ್ ಆಡಿಯನ್ಸ್ ಆಗಿರ್ಬೋದು, ಇನ್ನು ಹಿಂದಿ ಆಡಿಯನ್ಸ್ ಜಾಸ್ತಿ ಸ್ಟೇಟ್ಸ್ ಕೂಡ ಹಿಂದಿ ಜಾಸ್ತಿ ಸ್ಟೇಟ್ಗಳಲ್ಲಿ ಮಾತಾಡ್ತಾರೆ. ಜಾಸ್ತಿ ರೀಚ್ ಕೂಡ ಆಗ್ಬೋದು. ಆ ನಿಟ್ಟಿನಲ್ಲಿ ಅವರು ಕೂಡ ಇಷ್ಟಪಡ್ತಾರೆ ಅಂತ ಅನ್ಕೊಳ್ತೀನಿ. ಒಟ್ಟಾರೆ ಒಂದೊಳ್ಳೆ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ. ಮೈನ್ ಥ್ಯಾಂಕ್ಸ್ ರಿಷಬ್ ಶೆಟ್ಟಿ ಅವರು ಒಂದೊಳ್ಳೆ ಲೆಜೆಂಡ್ ಇಷ್ಟಪಡ್ತೀನಿ. ಒಳ್ಳೆ ಕಲಾವಿದ. ಈ ರೀತಿ ಕಲಾವಿದರು ನಮ್ಮ ಇಂಡಸ್ಟ್ರಿಗೆ ಇನ್ನೂ ಕೂಡ ಬೇಕು. ಅಂಡ್ ಮೇನ್ ಥಿಂಗ್ ಬ್ಯಾಕ್ ಬೋನ್ ಆಫ್ ಒಂಬಳೆ ಫಿಲ್ಮ್ಸ್ ವಿಜಯ್ ಕಿರದ್ದವರು, ಅವರ ಧೈರ್ಯ ಮೆಚ್ಚಬೇಕು. ಈ ರೀತಿ ಇಂಥ ಒಳ್ಳೆ ಸಿನಿಮಾಗಳನ್ನ, ಸಾಲು ಸಿನಿಮಾಗಳನ್ನ, KGF ಇಂದ ಹಿಡಿದು, ಕಾಂತಾರದಿಂದ ಹಿಡಿದು ಸಾಲು ಒಂದು ಒಳ್ಳೆ ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.